ಹಾಯ್ ಫ್ರೆಂಡ್ಸ್, ಎಲ್ರಿಗೂ ಮಲ್ಲಿಗೆ ಮಠ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಕಾಡು ಮಾವಿನ ಹಣ್ಣಿನ ಉಪ್ಪುಂಚಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೇನೆ. ಇದು ಕರಾವಳಿ ಕಡೆ ಜಾಸ್ತಿ ಮಾಡ್ತಾರೆ. ಈಗ ಮಾವಿನ ಹಣ್ಣಿನ ಸೀಸನ್ ನೋಡಿ, ಆರಾಮಾಗಿ ಏನಾದರೂ ಒಂದಲ್ಲ ಒಂದು ರೀತಿಯಲ್ಲಿ ಮಾವಿನ ಹಣ್ಣಿನಲ್ಲಿ ಅಡಿಗೆಯನ್ನು ಮಾಡ್ಕೋಬೋದು. ಇಲ್ಲಿ ನಾನು ಉಪ್ಪುಂಚಿ, ಇದು ತುಂಬ ಸುಲಭ ಮಾಡಲಿಕ್ಕೆ, ಹಾಗೆ ಅನ್ನಕ್ಕೆ ತುಂಬ ಸೂಪರ್ ಆಗಿರ್ತದೆ. ಹೆಚ್ಚು ಖಾರ ಕೂಡ ಇಲ್ಲ, ಸಿಹಿ ಕೂಡ ಇಲ್ಲ, ಆ ಥರ ಇದೆ. ಈಗ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ. ಮೊದಲಿಗೆ ನಾನಿಲ್ಲಿ ಕಾಡು ಮಾವಿನ ಹಣ್ಣನ್ನು ತಗೊಂಡಿದ್ದೇನೆ. ನೋಡ್ತಾ ಇರ್ಬೋದು, ಚಿಕ್ಕ ಚಿಕ್ಕ ಮಾವಿನ ಹಣ್ಣು, ಆದರೆ ತುಂಬ ಸಿಹಿಯಾಗಿ ಇದೆ. ಹುಳಿಯಾಗಿದ್ರೂ ಏನು ತೊಂದರೆ ಇಲ್ಲ, ನೀವು ಬೆಲ್ಲವನ್ನು ಸೇರಿಸ್ಕೊಂಡು ಮಾಡ್ಕೋಬೋದು. ಇಲ್ಲಿ ನಾನು ಬೆಲ್ಲ ಏನು ಸೇರಿಸಲಿಲ್ಲ, ಯಾಕಂದರೆ ತುಂಬ ಸಿಹಿಯಾಗಿದೆ ನೋಡಿ. ಅದನ್ನು ಒಮ್ಮೆ ಚೆನ್ನಾಗಿ ತೊಳ್ಕೊಳ್ಳಿ. ತೊಳೆದು ಅದರ ಮೇಲ್ಗಡೆ ಇರುವ ತೊಟ್ಟಿನ ಭಾಗವನ್ನು ಕಟ್ ಮಾಡ್ಕೊಳ್ಳಿ, ಯಾಕಂದರೆ ತುಂಬ ಸೋನೆ ಇರ್ತದೆ. ಸೋನೆ ಇದ್ದರೆ ಅದು ಒಂಥರ ಟೇಸ್ಟ್ ಕೂಡ ಬೇರೆ ಆಗ್ತದೆ. ನೋಡಿ, ಈ ಥರ ಕಟ್ ಮಾಡಿ ತೆಗಿಬೇಕು. ನಾನು ಎಲ್ಲ ಮಾವಿನ ಹಣ್ಣಿನ ತೊಟ್ಟನ್ನು ತೆಗೆದು ಇಡ್ತಾ ಇದ್ದೇನೆ ನೋಡಿ. ನೀವು ಒಮ್ಮೆ ಟ್ರೈ ಮಾಡಿದ್ದು ನಿಮಗೆ ಖಂಡಿತವಾಗ್ಲೂ ಇಷ್ಟ ಆಗ್ತದೆ. ಯಾಕಂದರೆ ತುಂಬ ಮಾವಿನ ಹಣ್ಣು ಇರುವಾಗ ಏನು ಮಾಡೋದು ಅಂತ ಗೊತ್ತಾಗೋದಿಲ್ಲ ನೋಡಿ. ಈ ಥರ ಮಾಡ್ಕೋಬೋದು. ಆರಾಮಾಗಿ ಊಟ ಮಾಡಲಿಕ್ಕೂ ರುಚಿಯಾಗಿರ್ತದೆ ನೋಡಿ. ನಂತರ ಅದರ ಸಿಪ್ಪೆಯನ್ನು ಈ ಥರ ತಗೊಳ್ಳಿ. ಅಂದರೆ ಸಿಪ್ಪೆಯಲ್ಲಿ ರಸ ಇರ್ತದೆ ನೋಡಿ, ಅದಕ್ಕೆ ಸಿಪ್ಪೆಯನ್ನೆಲ್ಲ ತೆಗೆದು ಒಂದು ಬೌಲಲ್ಲಿ ಹಾಕ್ಕೊಳ್ಬೇಕು. ಅಂದರೆ ಬೇರೆ ಬೌಲಲ್ಲಿ ಹಾಕ್ಕೋಬೋದು. ನಾನು ಇದೇ ಬೌಲಲ್ಲಿ ಹಾಕಿ ಅಂಡಿಯನ್ನು ಇನ್ನೊಂದು ಬೌಲಿಗೆ ಹಾಕ್ಕೊಳ್ತೇನೆ. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ, ಕಲರೇ ಅಷ್ಟು ಸೂಪರ್ ಆಗಿದೆ. ಇದನ್ನು ಬೌಲ್ಗೆ ಹಾಕ್ಕೊಂಡಿದ್ದೇನೆ. ನಂತರ ಸಿಪ್ಪೆಗೆ ಸ್ವಲ್ಪ ನೀರನ್ನು ಹಾಕಿ ಕಿವುಚ್ಕೊಳ್ಳಿ, ಆಗ ರಸ ಹೊರಗಡೆ ಬರ್ತದೆ. ನೋಡಿ ಎಷ್ಟು ಚೆನ್ನಾಗಿ ರಸ ಬಿಡ್ತಾ ಇದೆ ಅಂತ. ಸ್ವಲ್ಪ ಜಾಸ್ತಿನೇ ನೀರು ಹಾಕೋಬೋದು. ಸಿಪ್ಪೆಯನ್ನೆಲ್ಲ ತೆಗೆದು ಬಿಸಾಡಿ, ಈಗ ಸಿಪ್ಪೆಯ ರಸ ಇದೆ ನೋಡಿ, ಅದು ಮತ್ತು ಅಂಡಿಯನ್ನು ಒಟ್ಟಿಗೆ ಒಂದು ಬೌಲಲ್ಲಿ ಹಾಕಿಡಿ. ನಂತರ ಕೈಯಿಂದ ಅದನ್ನು ಕೂಡ ಹಿಂಡಿ, ಆಗ ಒಳ್ಳೆ ಮಾವಿನ ಹಣ್ಣಿನ ರಸ ಸಿಗ್ತದೆ ನೋಡಿ. ಕೈಯಲ್ಲಿ ಹಿಂಡ್ಕೊಂಡು ಮಾಡ್ಕೊಳ್ಳಿ. ಹಾಗೆ ನನ್ನ ಚಾನಲನ್ನು ಹೊಸದಾಗಿ ನೋಡ್ತಿರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ನನಗೆ ಸಪೋರ್ಟ್ ಮಾಡಿ. ಈಗ ನೀವು ವಾಚ್ ಮಾಡೋದು ಕೂಡ ಕಡಿಮೆ ಆಗಿದೆ ನನ್ನ ಚಾನಲನ್ನು. ಪ್ಲೀಸ್ ಹಾಗೆ ಮಾಡಬೇಡಿ. ಏನಾದರೂ ಒಂದೊಂದು ಡಿಶಸನ್ನು ನಾನು ತೋರಿಸ್ತೇನೆ, ಎಲ್ಲವನ್ನು ಟ್ರೈ ಮಾಡಿ, ತುಂಬ ರುಚಿಯಾಗಿರ್ತದೆ. ನಿಮಗೆ ಯಾವುದಾದ್ರೂ ಡಿಶಸ್ ಮಾಡಬೇಕಂತಿದ್ರೆ ಅದನ್ನು ಕಮೆಂಟ್ ಬಾಕ್ಸಲ್ಲಿ ಹಾಕಿ. ನೋಡಿ, ರಸ ಎಲ್ಲ ಹಿಂಡ್ಕೊಂಡಾಗಿದೆ. ನಾನೀಗ ಅದನ್ನೀಗ ಒಂದು ಬೌಲಿಗೆ ಹಾಕ್ಕೊಂಡಿದ್ದೇನೆ. ಈಗ ಸ್ವಲ್ಪ ಹಸಿ ಮಸಾಲೆ ಮಾಡ್ಕೋಬೇಕು ನೋಡಿ. ಕುಟ್ಟಣಿಗೆ ತಗೊಂಡಿದ್ದೇನೆ, ಅದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕಿ, ನಂತರ ಒಂದೆರಡು ಹಸಿಮೆಣಸು, ನಿಮಗೆ ಎಷ್ಟು ಖಾರಕ್ಕೆ ಬೇಕು ನೋಡಿ, 2ರಿಂದ 3 ಅಥವಾ ಜಾಸ್ತಿನೇ ತಗೋಬೋದು, ಟೇಸ್ಟ್ ಚೆನ್ನಾಗಿರ್ತದೆ. ಇದು ಖಾರ ಇದೆ ತುಂಬ ಮೆಣಸು, ಅದಕ್ಕೆ ಹಾಕ್ಕೊಂಡಿದ್ದೇನೆ. ನಿಜವಾಗಿ ಇದನ್ನು ಕೈಯಿಂದ ಕಿವುಚ್ಕೋಬೇಕು, ಖಾರ ಆಗ್ತದೆ, ಕೈಯೆಲ್ಲ ಉರಿ ಬರ್ತದೆ ಅಂತ ಈ ಥರ ತೋರಿಸ್ತಾ ಇದ್ದೇನೆ ನೋಡಿ. ನಾನು ಒಂದು 2 ಮೆಣಸನ್ನು ತಗೊಂಡಿದ್ದೇನೆ. ನಂತರ ಒಂದು ಅರ್ಧ ಈರುಳ್ಳಿ ಹಾಕ್ಕೊಳ್ಳಿ. ಈರುಳ್ಳಿ ತಿನ್ನೋದವರು ಸ್ಕಿಪ್ ಮಾಡ್ಕೋಬೋದು, ಏನು ತೊಂದರೆ ಇಲ್ಲ. ನಂತರ ಇದನ್ನು ಗುದ್ದಿ ಪುಡಿ ಮಾಡ್ಕೋಬೇಕು, ಅಂದರೆ ಮೆತ್ತಗೆ ಮಾಡ್ಕೋಬೇಕು. ಕೈಯಿಂದ ಹಿಚುಕಿದ್ರೆ ಇನ್ನೂ ಒಳ್ಳೆಯದು, ಯಾಕಂದರೆ ಇದನ್ನೆಲ್ಲ ನೀವು ಮಾವಿನ ಹಣ್ಣಿನ ಬೌಲಿಗೆ ಹಾಕಿ ಕೈಯಿಂದ ಹಿಚುಕಿದ್ರೆ ಚೆನ್ನಾಗಿ ಆಗ್ತದೆ. ಆದರೆ ಇದು ಸುಲಭ ಆಗ್ತದೆ ಮತ್ತು ಕೈಗೆಲ್ಲ ಖಾರ ತಾಗೋದಿಲ್ಲ ಅಂತ ನಾನು ಈ ಥರ ಮಾಡ್ಕೊಂಡಿದ್ದೇನೆ. ಎಲ್ಲವನ್ನು ಗುದ್ದಿ ಪುಡಿ ಮಾಡ್ತಾ ಇದ್ದೇನೆ, ಅಂದರೆ ಚಟ್ನಿ ಥರ ಮಾಡ್ತಾ ಇದ್ದೇನೆ ನೋಡಿ. ಸ್ವಲ್ಪ ಜಜ್ಜಿದ್ರೆ ಸಾಕು. ಈಗ ಆಗಿದೆ ನೋಡಿ. ಇದನ್ನು ಮಾವಿನ ಹಣ್ಣಿನ ಪಾತ್ರೆಗೆ ಸೇರಿಸ್ಕೊಳ್ಬೇಕು. ಇದನ್ನು ಹಾಗೆ ಕೂಡ ಕೈಯಿಂದ ಹೆಚ್ಚಿಗೆ ನೀವು ಅನ್ನಕ್ಕೆ ಸೇರಿಸ್ಕೊಳ್ಬೋದು. ನಾನು ಇಲ್ಲಿ ಸ್ವಲ್ಪ ಇದನ್ನು ಬಿಸಿ ಮಾಡ್ತಾ ಇದ್ದೇನೆ, ಯಾಕಂದರೆ ನಾವು ಮಳೆ ಬಿದ್ದ ಮಾವಿನ ಹಣ್ಣನ್ನೆಲ್ಲ ನಾವು ಯೂಸ್ ಮಾಡಿದರೆ ಕೆಲವೊಮ್ಮೆ ಶೀತ ಆಗ್ತದೆ. ಅದೇ ರೀತಿ ನೀರಿಂದ ಕೂಡ ಶೀತ ಬರ್ಬೋದು. ಅದಕ್ಕಾಗಿ ಇದನ್ನು ನಾನೀಗ ಗ್ಯಾಸ್ ಮೇಲಿಟ್ಟು ಸ್ವಲ್ಪ ಬಿಸಿ ಮಾಡ್ತೇನೆ ನೋಡಿ. ನಾನು ಕೈಯಿಂದ ಕೂಡ ಹಿಚ್ಕ್ತಾ ಇದ್ದೇನೆ, ಯಾಕಂದರೆ ಇನ್ನೂ ಸ್ವಲ್ಪ ಖಾರ ಉಪ್ಪೆಲ್ಲ ಹಿಡ್ಕೊಳ್ಳಿ ಅಂತ. ಈಗ ಗ್ಯಾಸ್ ಮೇಲೆ ಇಟ್ಕೊಂಡಿದ್ದೇನೆ ನೋಡಿ. ಸ್ವಲ್ಪ ಬಿಸಿ ಮಾಡ್ಕೊಳ್ಳಿ, ಅಂದರೆ ಥಂಡಿ ಎಲ್ಲ ಹೋಗಲಿ ಅಂತ ಅಷ್ಟೇ. ಮತ್ತು ಸ್ವಲ್ಪ ಉಪ್ಪು ಖಾರ ಎಲ್ಲ ಹಿಡ್ಕೊಳ್ತದೆ. ಈಗ ಇದು ತೆಳ್ಳಗೆ ಅಂತ ಅನಿಸಿದರೆ ನಿಮಗೆ, ಇದಕ್ಕೆ ಸ್ವಲ್ಪ ನೀವು ಕಾರ್ನ್ಫ್ಲೋರನ್ನು ಆ್ಯಡ್ ಮಾಡ್ಕೋಬೋದು. ಹಾಗೆ ನೋಡಿ, ಸ್ವಲ್ಪ ಬೆಲ್ಲ ಕೂಡ ಆ್ಯಡ್ ಮಾಡ್ತಾ ಇದ್ದೇನೆ ಟೇಸ್ಟಿಗೆ, ರುಚಿ ಚೆನ್ನಾಗಿರ್ತದೆ, ಖಾರ ಉಪ್ಪು ಹುಳಿ ಅಂತ. ಸ್ವಲ್ಪ ಬೆಲ್ಲ ಆ್ಯಡ್ ಮಾಡ್ಕೊಳ್ಳಿ. ಹುಳಿ ಇದ್ದರೆ ಇನ್ನೂ ಸ್ವಲ್ಪ ಆ್ಯಡ್ ಮಾಡ್ಕೋಬೋದು, ಮಾವಿನ ಹಣ್ಣು ತುಂಬ ಸಿಹಿಯಾಗಿದೆ, ಆದರೂ ಸ್ವಲ್ಪ ಟೇಸ್ಟ್ ಚೆನ್ನಾಗಿರಲಿ ಅಂತ ಆ್ಯಡ್ ಮಾಡಿ ಸ್ವಲ್ಪ ಬಿಸಿ ಮಾಡ್ತಾ ಇದ್ದೇನೆ. ಈಗ ಇದಕ್ಕೆ ನಾನು 1 ಸ್ಪೂನಷ್ಟು ಕಾರ್ನ್ಫ್ಲೋರನ್ನು ತಗೊಂಡಿದ್ದೇನೆ, ಯಾಕಂದರೆ ತುಂಬ ತೆಳ್ಳಗೆ ಆಗ್ತದೆ, ಅನ್ನಕ್ಕೆ ಹಾಕುವಾಗ ಸ್ವಲ್ಪ ದಪ್ಪ ಇರಲಿ ಅಂತ. ಕಾರ್ನ್ಫ್ಲೋರಿಗೆ ಸ್ವಲ್ಪ ನೀರನ್ನು ಆ್ಯಡ್ ಮಾಡಿ ಇದಕ್ಕೆ ಮಿಕ್ಸ್ ಮಾಡ್ತಾ ಇದ್ದೇನೆ ನೋಡಿ. ನೀರು ಆ್ಯಡ್ ಮಾಡ್ತಾ ಇದ್ದೇನೆ. ಅದನ್ನು ಕಲಿಸ್ಕೊಳ್ಳಿ, ಗಂಟುಗಳಿಲ್ಲದ ಥರ ಕಲಸಿ ಪಾತ್ರೆಗೆ ಸೇರಿಸ್ಕೊಳ್ಳಿ. ನಿಜವಾಗಿ ಇದನ್ನು ಹಸಿಯಾಗೆ ಮಾಡ್ಕೊಳ್ಳೋದು. ನಾನು ಸ್ವಲ್ಪ ಇದನ್ನು ಬಿಸಿ ಮಾಡ್ಕೊಳ್ತಿದ್ದೇನೆ, ಯಾಕಂದರೆ ಮಳೆ ಬಿದ್ದಿದ್ರೆ ಅಂತ. ನೀವು ಹಸಿಯಾಗಿ ಯೂಸ್ ಮಾಡೋದಾದರೆ ಕಾರ್ನ್ಫ್ಲೋರ್ ಎಲ್ಲ ಆ್ಯಡ್ ಮಾಡಬೇಕಂತಿಲ್ಲ.
ಇಲ್ಲಿ ಸ್ವಲ್ಪ ದಪ್ಪ ಆಗಲಿಕ್ಕೆ, ಯಾಕಂದರೆ ಅನ್ನಕ್ಕೆ ಹಾಕುವಾಗ ಸ್ವಲ್ಪ ದಪ್ಪ ಇರಲಿ ಗ್ರೇವಿ ಅಂತ ಆ್ಯಡ್ ಮಾಡ್ತಾ ಇದ್ದೇನೆ. ಒಂದು 4 ಸ್ಪೂನಷ್ಟು ಆ್ಯಡ್ ಮಾಡ್ಕೊಂಡಿದ್ದೇನೆ. ನಂತರ ಇದನ್ನು ಬಿಸಿ ಆಗಲಿಕ್ಕೆ ಬಿಡಿ. ಈಗ ರೆಡಿಯಾಗಿದೆ ನೋಡಿ ಮಾವಿನಕಾಯಿಯ ಉಪ್ಪುಂಚಿ. ಇದನ್ನು ನೀವು ಅನ್ನಕ್ಕೆ ಹಾಕಿ ಊಟ ಮಾಡ್ಕೊಳ್ಳಿ. ಒಂದು ರೀತಿಯಲ್ಲಿ ಮಾವಿನ ಹಣ್ಣಿನ ಡಿಶಸ್ ರೆಡಿಯಾಗಿದೆ. ಅಂದರೆ ಒಂದು ಮಾವಿನ ಹಣ್ಣನ್ನು ಈ ರೀತಿಯಾಗೂ ಯೂಸ್ ಮಾಡ್ಕೋಬೋದು. ನಾನೀಗ ಇದನ್ನು ಸರ್ವಿಂಗ್ ಪ್ಲೇಟಿಗೆ ಹಾಕ್ಕೊಳ್ತಾ ಇದ್ದೇನೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಅನ್ನಕ್ಕಂತೂ ಹೇಳಿ ಮಾಡಿಸಿದಂತಹ ಮಾವಿನ ಹಣ್ಣಿನ ಉಪ್ಪುಂಚಿ. ಅರ್ಧ ಗಂಟೆಯಲ್ಲಿ ನೀವು ಇದನ್ನು ರೆಡಿ ಮಾಡ್ಕೋಬೋದು. ಅದು ಸಹ ನೀವು ಗ್ಯಾಸ್ ಮೇಲೆ ಇಡದಿದ್ದರೆ ಕಾಲು ಗಂಟೆಯಲ್ಲೇ ರೆಡಿ ಆಗ್ತದೆ. ಯಾರಾದರೂ ದಿಢೀರಂತ ನೆಂಟರೆಲ್ಲ ಬಂದರೆ ಈ ಥರ ಮಾಡ್ಕೋಬೋದು. ಮನೆಯಲ್ಲೇ ಮಾವಿನ ಹಣ್ಣಿನ ಮರ ಇದ್ದರೆ. ನೋಡಿದ್ರಲ್ಲ, ಈ ರೆಸಿಪಿಯನ್ನು ಒಮ್ಮೆ ಟ್ರೈ ಮಾಡಿ ಹೇಗಾಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಇಷ್ಟ ಆದರೆ ಲೈಕ್ ಕೊಡಲಿಕ್ಕೆ ಮರಿಬೇಡಿ. ನಿಮ್ಮ ಫ್ರೆಂಡ್ಸ್ಗೂ ರಿಲೇಟಿವ್ಸ್ಗೂ ಎಲ್ರಿಗೂ ಇದನ್ನು ಶೇರ್ ಮಾಡಿ. ಈ ರೆಸಿಪಿಯನ್ನು ನೋಡಿದ್ರಲ್ಲ, ಇನ್ನು ನಿಮಗೆ ಹೊಸ ರೆಸಿಪಿಯೊಂದಿಗೆ ಸಿಗ್ತೇನೆ. ಪುರ್ಸೊತ್ತು ಮಾಡಿ ನೋಡಿದ್ದಕ್ಕೆ ಥ್ಯಾಂಕ್ ಯು.